ಎಲ್ರಿಗೂ ನಮಸ್ಕಾರ. ಈ ವರ್ಷದ ಆಷಾಢ ಮಾಸವು ಜುಲೈ 14, 2026ರಿಂದ ಪ್ರಾರಂಭವಾಗಿ ಆಗಸ್ಟ್ 12, 2026ರವರೆಗೆ ಇರುತ್ತದೆ. ಆಷಾಢ ಮಾಸ ಬಂತು ಅಂದರೆ ಸಾಕು, ನಮಗೆಲ್ಲ ತಕ್ಷಣ ನೆನಪಾಗೋದೇ ಗೋರಂಟಿ ಅಂದ್ರೆ ಮೆಹಂದಿ. ಈ ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಕೇಳಲೇಬೇಕಾದ ಒಂದು ಪೌರಾಣಿಕ ಕಥೆ ಇದೆ. ಅದೇ ಗೋರಂಟಿಯ ಹುಟ್ಟಿನ ಕತೆ. ಅಷ್ಟಕ್ಕೂ ಆಷಾಢ ಮಾಸದಲ್ಲಿ ಗೋರಂಟಿಗೆ ಏಕಿಷ್ಟು ಪ್ರಾಮುಖ್ಯತೆ? ಆಷಾಢದಲ್ಲೇ ಇದನ್ನು ಯಾಕೆ ತಪ್ಪದೇ ಹಚ್ಚಿಕೊಳ್ಳಲೇಬೇಕು ಅಂತ ಹೇಳ್ತಾರೆ. ವರ್ಷಾಪೂರ್ತಿ ಬರೋ ಹಬ್ಬ ಹರಿದಿನಗಳು, ಶುಭ ಕಾರ್ಯಗಳಲ್ಲೂ ಗೋರಂಟಿ ಹಚ್ಚಿಕೊಳ್ತೀವಲ್ಲ, ಮತ್ತೆ ಈ ತಿಂಗಳಲ್ಲೇ ಯಾಕೆ ಅಷ್ಟೊಂದು ಸ್ಪೆಷಲ್? ಇದರ ಹಿಂದೆ ಇರೋ ಪೌರಾಣಿಕ ಕತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಕತೆಗೆ ಹೋಗುವ ಮುನ್ನ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಗೌರಿದೇವಿಯೇ ನಮಃ ಅಂತ ಟೈಪ್ ಮಾಡಿ. ಗೋರಂಟಿಯ ಪೌರಾಣಿಕ ಹಿನ್ನೆಲೆ ನೋಡೋಣ. ಮಹಿಳೆಯರ ಕೈಗೆ ಅಂದ ಹಾಗೂ ಅಲಂಕಾರ ಅಂದರೆ ಅದು ಗೋರಂಟಿ. ಯುಗಗಳು ಬದಲಾಗಲಿ, ತಲೆಮಾರುಗಳೇ ಬರಲಿ, ಯಾವತ್ತೂ ಮಸುಕಾಗದ ಎವರ್ಗ್ರೀನ್ ಫ್ಯಾಷನ್ ಟ್ರೆಂಡ್ ಅಂದರೆ ಈ ಗೋರಂಟಿ. ಅದಕ್ಕೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರ ಕೈಗಳಲ್ಲೂ ಇದು ಅಷ್ಟೇ ಸುಂದರವಾಗಿ ಕಂಗೊಳಿಸುತ್ತೆ. ದಿನನಿತ್ಯ ಅಥವಾ ಆಗಾಗ ಹಚ್ಚಿಕೊಳ್ಳುವವರು ಇದ್ದರೂ ಆಷಾಢ ಮಾಸದಲ್ಲಿ ಹಚ್ಚಿಕೊಳ್ಳುವುದು ಮಾತ್ರ ತುಂಬಾ ವಿಶೇಷ. ಇದರ ಹಿಂದೆ ಆಧ್ಯಾತ್ಮಿಕ ಮತ್ತು ಆರೋಗ್ಯಕರ ಕಾರಣಗಳು ಬೇಕಷ್ಟಿವೆ. ನಿಮಗೆ ಗೊತ್ತಾ, ಗೋರಂಟಿಯ ಮೂಲ ಹೆಸರು ಗೌರಿದೇವಿಯ ಮನೆಯ ಎಲೆ ಅಂತ. ಗೌರಿದೇವಿ ತನ್ನ ಬಾಲ್ಯದಲ್ಲಿ ಗೆಳತಿಯರ ಜೊತೆ ವನದಲ್ಲಿ ಆಟವಾಡುತ್ತಿರುವಾಗ ಪ್ರಥಮ ಬಾರಿಗೆ ಋತುಮತಿಯಾಗುತ್ತಾಳೆ. ಆ ಸಮಯದಲ್ಲಿ ಗೌರಿದೇವಿಯ ರಕ್ತದ ಹನಿ ನೆಲಕ್ಕೆ ಬಿದ್ದ ತಕ್ಷಣ ಅಲ್ಲಿಂದ ಒಂದು ವಿಚಿತ್ರ ಗಿಡ ಹುಟ್ಟಿಕೊಳ್ಳುತ್ತದೆ. ಈ ಪವಾಡವನ್ನು ನೋಡಿದ ಗೆಳತಿಯರು ಓಡಿ ಹೋಗಿ ಪರ್ವತರಾಜನಿಗೆ ಅಂದರೆ ಹಿಮವಂತನಿಗೆ ವಿಷಯ ತಿಳಿಸುತ್ತಾರೆ. ಹಿಮವಂತ ತನ್ನ ಪತ್ನಿಯೊಂದಿಗೆ ಬಂದು ನೋಡುವಷ್ಟರಲ್ಲಿ ಆ ಗಿಡ ದೊಡ್ಡದಾಗಿ ಬೆಳೆದಿರುತ್ತದೆ. ಆ ಸಮಯದಲ್ಲಿ ಆ ಗಿಡ ಹೀಗೆ ಹೇಳುತ್ತದೆ: ನಾನು ಪಾರ್ವತಿ ದೇವಿಯ ರಕ್ತದ ಅಂಶದಿಂದ ಜನ್ಮ ತಾಳಿದ್ದೇನೆ, ನನ್ನಿಂದ ಈ ಲೋಕಕ್ಕೆ ಏನಾದರೂ ಉಪಯೋಗವಿದೆಯೇ ಎಂದು ಕೇಳುತ್ತದೆ. ಅಷ್ಟರಲ್ಲಿ ಚಿಕ್ಕ ಮಗುವಿನ ತುಂಟಾಟದಿಂದ ಗೌರಿದೇವಿ ಆ ಗಿಡದ ಎಲೆಯನ್ನು ಚಿವುಟಿದ ತಕ್ಷಣ ಆಕೆಯ ಬೆರಳುಗಳು ಕಡುಗೆಂಪಾಗಿ ಕೆಂಪಾಗುತ್ತವೆ. ಇದನ್ನು ನೋಡಿದ ಪರ್ವತರಾಜ ದಂಪತಿಗಳು ಮಗಳ ಕೈ ಹೀಗೆ ಕೆಂಪಾಗಿ ಕಂದಿಹೋಯಿತಲ್ಲ ಎಂದು ಗಾಬರಿಯಾಗುತ್ತಾರೆ. ಆದರೆ ಗೌರಿದೇವಿ ತನಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಹೇಳುತ್ತಾ, ಈ ಬಣ್ಣ ಎಷ್ಟು ಚೆನ್ನಾಗಿದೆ, ನನಗೇನು ನೋವಾಗಿಲ್ಲ, ಉರಿಯುತ್ತಿಲ್ಲ, ಬದಲಿಗೆ ಕೈಗೆ ತುಂಬಾ ಸುಂದರವಾದ ಅಲಂಕಾರದಂತೆ ಕಾಣುತ್ತಿದೆ ಎನ್ನುತ್ತಾಳೆ. ಅಂದಿನಿಂದ ಪರ್ವತರಾಜ ಹೀಗೆ ವರ ನೀಡುತ್ತಾನೆ: ಇನ್ನು ಮುಂದೆ ಈ ಗಿಡವು ಸ್ತ್ರೀಯರ ಸೌಭಾಗ್ಯದ ಸಂಕೇತವಾಗಿ ಮಾನವ ಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ಗೋರಂಟಿಯಾಗಿ ಪ್ರಸಿದ್ಧಿಯಾಗುತ್ತದೆ. ರಜಸ್ವಲೆಯಾದ ಸಮಯದಲ್ಲಿ ಹುಟ್ಟಿದ ಈ ಗಿಡವು ಮಹಿಳೆಯರ ಗರ್ಭಾಶಯದ ದೋಷಗಳನ್ನು ನಿವಾರಿಸುತ್ತದೆ, ದೇಹದ ಅತಿಯಾದ ಉಷ್ಣತೆಯನ್ನು ಕಡಿಮೆ ಮಾಡಿ ಸ್ತ್ರೀಯರ ಆರೋಗ್ಯವನ್ನು ಕಾಪಾಡುತ್ತದೆ, ತನ್ನ ಬಣ್ಣದಿಂದ ಕೈಕಾಲುಗಳಿಗೆ ಅಂದ ನೀಡುವ ಅಲಂಕಾರಿಕ ವಸ್ತುವಾಗಿ ಬಳಕೆಯಾಗುತ್ತದೆ. ಹೀಗೆ ಆ ಗಿಡದ ಜನ್ಮ ಸಾರ್ಥಕವಾಯಿತು ಎಂದು ಹೇಳಿದಾಗ ಗೌರಿದೇವಿ ಸೇರಿದಂತೆ ಎಲ್ಲರೂ ಆ ಎಲೆಯ ರಸದಿಂದ ಕೈ ಕಾಲುಗಳನ್ನು ಚಂದವಾಗಿ ಸಿಂಗರಿಸಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಕುಂಕುಮಕ್ಕೆ ಒಂದು ಸಂದೇಹ ಬರುತ್ತದೆ: ನಾಳೆ ದಿನ ನನ್ನಂತೆ ಹಣೆಯ ಮೇಲೆಯೂ ಈ ಎಲೆಯ ಬಣ್ಣವನ್ನು ಬೊಟ್ಟಾಗಿ ಇಟ್ಟುಕೊಂಡು ಬಿಟ್ಟರೆ ನನ್ನ ಪ್ರಾಮುಖ್ಯತೆ ಕಡಿಮೆಯಾಗುತ್ತದೇನೋ ಎಂದು ಗೌರಿದೇವಿಯ ಬಳಿ ತನ್ನ ಸಂಶಯವನ್ನು ವ್ಯಕ್ತಪಡಿಸುತ್ತದೆ. ಆಗ ಗೌರಿದೇವಿ, ಈ ಎಲೆಯ ಬಣ್ಣ ಹಣೆಯ ಮೇಲೆ ಬರುವುದಿಲ್ಲ, ಬೇಕಿದ್ದರೆ ನೋಡು ಅನ್ನುತ್ತಾಳೆ. ಹೌದು, ಗೋರಂಟಿಯನ್ನು ಹಣೆಯ ಮೇಲೆ ಇಟ್ಟರೆ ಅದು ಕೆಂಪಾಗುವುದಿಲ್ಲ. ಅಂದಿನಿಂದ ಸ್ತ್ರೀಯರಿಗೆ ಗೋರಂಟಿ ಅಂದರೆ ಅಪಾರವಾದ ಪ್ರೀತಿ ಮತ್ತು ಒಲವು ಶುರುವಾಯಿತು. ಈ ಕಥೆಯ ಆಧಾರದ ಮೇಲೆಯೇ ಹಿರಿಯರು ಆಷಾಢ ಮಾಸದಲ್ಲಿ ಕಡ್ಡಾಯವಾಗಿ ಗೋರಂಟಿ ಹಚ್ಚಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಶಾಸ್ತ್ರೀಯವಾಗಿ ಮತ್ತು ವೈಜ್ಞಾನಿಕವಾಗಿ ನೋಡಿದರೆ ಗೋರಂಟಿ ಗರ್ಭಾಶಯದ ದೋಷಗಳನ್ನು ನಿವಾರಿಸುತ್ತದೆ. ಸ್ತ್ರೀಯರ ಅಂಗೈ ಮಧ್ಯಭಾಗದಲ್ಲಿ ಗರ್ಭಾಶಯಕ್ಕೆ ರಕ್ತವನ್ನು ತಲುಪಿಸುವ ಮುಖ್ಯ ನರಗಳಿರುತ್ತವೆ. ಗೋರಂಟಿ ಹಚ್ಚಿಕೊಳ್ಳುವುದರಿಂದ
ಆ ನರಗಳಲ್ಲಿರುವ ಅತಿಯಾದ ಉಷ್ಣತೆಯನ್ನು ಶಮನಗೊಳಿಸಿ ಮನಸ್ಸಿಗೆ ಮತ್ತು ದೇಹಕ್ಕೆ ಪ್ರಶಾಂತತೆಯನ್ನು ನೀಡುತ್ತದೆ. ವಿವಾಹಿತ ನಾರಿಯರು ಗೋರಂಟಿ ಹಚ್ಚಿಕೊಳ್ಳುವುದರಿಂದ ಸೌಭಾಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಗೋರಂಟಿ ಎಷ್ಟು ಬಣ್ಣ ಬರುತ್ತದೋ ಅಷ್ಟು ಒಳ್ಳೆಯದಾಗುತ್ತದೆ ಎಂಬ ವಿಶ್ವಾಸವಿದೆ. ಆಷಾಢ ಮಾಸ ಅಂದರೆ ಮಳೆಗಾಲದ ಆರಂಭ. ಈ ಸಮಯದಲ್ಲಿ ವಾತಾವರಣದಲ್ಲಿ ಆಗುವ ಬದಲಾವಣೆಗಳಿಂದಾಗಿ ಕೈಕಾಲುಗಳು ಹೆಚ್ಚಾಗಿ ನೀರಿನಲ್ಲಿ ನೆನೆಯುತ್ತವೆ. ಇದರಿಂದಾಗಿ ಉಗುರುಗಳಲ್ಲಿ ಇನ್ಫೆಕ್ಷನ್ಗಳು ಮತ್ತು ಫಂಗಸ್ ಸಮಸ್ಯೆಗಳು ಬಾರದಂತೆ ಗೋರಂಟಿ ತಡೆಯುತ್ತದೆ. ಏಕೆಂದರೆ ಗೋರಂಟಿಯಲ್ಲಿ ಆಂಟಿಸೆಪ್ಟಿಕ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿವೆ. ಇದು ದೇಹದಲ್ಲಿರುವ ಹೆಚ್ಚುವರಿ ಶಾಖವನ್ನು ಹೊರಹಾಕಿ ತಂಪನ್ನು ನೀಡುತ್ತದೆ. ಮಳೆಗಾಲದ ಆರಂಭದಲ್ಲಿ ಕ್ರಿಮಿಕೀಟಗಳು ಮತ್ತು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚು. ಗೋರಂಟಿ ಹಚ್ಚಿಕೊಳ್ಳುವುದರಿಂದ ಸೋಂಕುಗಳು ಹತ್ತಿರ ಸುಳಿಯುವುದಿಲ್ಲ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ. ದೇಹದ ಉಷ್ಣತೆ ತಗ್ಗಿಸುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರಕ್ತ ಸಂಚಾರ ಸರಿಯಾಗಿ ನಡೆಯುವಂತೆ ಮಾಡುತ್ತದೆ. ನಮ್ಮ ಪ್ರತಿಯೊಂದು ಸಂಪ್ರದಾಯ ಮತ್ತು ಆಚಾರ ವಿಚಾರಗಳ ಹಿಂದೆ ಅದ್ಭುತವಾದ ಆರೋಗ್ಯ ಪ್ರಯೋಜನಗಳಿವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇತ್ತೀಚಿನ ದಿನಗಳಲ್ಲಿ ಗೋರಂಟಿ ಹಚ್ಚಿಕೊಳ್ಳುವುದು ಕೇವಲ ಮಹಿಳೆಯರು ಮಾತ್ರ ಅಂದುಕೊಂಡಿದ್ದಾರೆ. ಆದರೆ ಹಿಂದೆ ಗಂಡಸರು ಕೂಡ ಗೋರಂಟಿ ಹಚ್ಚಿಕೊಳ್ಳುತ್ತಿದ್ದರು. ಹೆಣ್ಣು ಮಕ್ಕಳ ಅಂಗೈ ಮಧ್ಯಭಾಗದಲ್ಲಿ ಗರ್ಭಾಶಯಕ್ಕೆ ರಕ್ತ ಪೂರೈಸುವ ಪ್ರಮುಖ ನರಗಳಿದ್ದು ಗೋರಂಟಿ ಆ ಬಿಸಿಯನ್ನು ಹೀರಿಕೊಂಡು ಗರ್ಭಾಶಯದ ದೋಷಗಳನ್ನು ನಿವಾರಿಸಿ ಆರೋಗ್ಯವಾಗಿರಿಸುತ್ತದೆ. ಪ್ರತಿಯೊಬ್ಬರ ದೇಹದ ತತ್ವಕ್ಕೆ ಅನುಗುಣವಾಗಿ ಗೋರಂಟಿ ಕಿತ್ತಳೆ ಅಥವಾ ಕಡುಗೆಂಪು ಬಣ್ಣಕ್ಕೆ ತಿರುಗುತ್ತದೆ. ಗೋರಂಟಿಯಲ್ಲಿರುವ ಔಷಧೀಯ ಗುಣಗಳು ಉಗುರುಗಳು ಮತ್ತು ಉಗುರಿನ ಸುತ್ತಲೂ ಬರುವ ಉರಿ, ವಾಪು ಮುಂತಾದ ಸಮಸ್ಯೆಗಳನ್ನು ತಡೆಯುತ್ತದೆ. ಬೆರಳುಗಳ ಉಗುರಿನ ಬುಡದಲ್ಲಿ ಮಣ್ಣು ಸೇರಿಕೊಂಡಿದ್ದರೆ ಗೋರಂಟಿ ಇಡುವುದರಿಂದ ಅದು ಕೂಡ ಕ್ಲಿಯರ್ ಆಗುತ್ತದೆ. ಗೋರಂಟಿಯಿಂದ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ಅಂಡಾಶಯಗಳ ಕಾರ್ಯಾಚರಣೆ ಸರಿಯಾಗಿ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ. ಉಗುರುಗಳಿಗೆ ಮಾತ್ರವಲ್ಲದೆ ತಲೆ ಕೂದಲಿಗೂ ಗೋರಂಟಿ ನೈಸರ್ಗಿಕ ಬಣ್ಣ ಮತ್ತು ಅತ್ಯುತ್ತಮವಾದ ನ್ಯಾಚುರಲ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತದೆ. ಆಷಾಢದಲ್ಲಿ ಗೋರಂಟಿ ಹಚ್ಚಿಕೊಳ್ಳಿ ಅಂದ ತಕ್ಷಣ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಸಿಗುವಂತ ರಾಸಾಯನಿಕ ಕೋನ್ಗಳ ಮೊರೆ ಹೋಗುವವರೇ ಹೆಚ್ಚು. ನಿಜವಾದ ಗೋರಂಟಿ ಎಲೆ ನಮ್ಮ ಚರ್ಮಕ್ಕೆ ತಾಕಿದಾಗ ಅದರಲ್ಲಿರುವ ಲಾಸೋನ್ ಎಂಬ ನೈಸರ್ಗಿಕ ರಾಸಾಯನಿಕದಿಂದಾಗಿ ಕೆಂಪು ಬಣ್ಣ ಬರುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಸಿಗುವ ಬಹುತೇಕ ಕೋನ್ಗಳಲ್ಲಿ ಕೃತಕವಾಗಿ ಬಣ್ಣ ಬರಲು ಅಪಾಯಕಾರಿ ಕೆಮಿಕಲ್ಗಳನ್ನು ಬೆರೆಸಿರುತ್ತಾರೆ. ಇವುಗಳಿಂದ ಆರೋಗ್ಯದ ಮಾತು ಪಕ್ಕಕ್ಕಿಟ್ಟರೆ ಅಲರ್ಜಿಯಂತಹ ಚರ್ಮದ ಸಮಸ್ಯೆಗಳು ಬರುವ ಅಪಾಯವೇ ಹೆಚ್ಚು. ಆದ್ದರಿಂದ ಆಷಾಢದಲ್ಲಿ ಸಮೃದ್ಧವಾಗಿ ಸಿಗುವ ನೈಸರ್ಗಿಕ ಗೋರಂಟಿ ಎಲೆಗಳನ್ನೇ ಬಳಸಿ ಗೋರಂಟಿ ಹಚ್ಚಿಕೊಳ್ಳಲು ಮೊದಲ ಆದ್ಯತೆ ಕೊಡಿ. ಹೆರಿಗೆಯಾದ ಬಾಣಂತಿಯರಿಗೆ ಗೋರಂಟಿ ಎಲೆಯನ್ನು ಮೃದುವಾಗಿ ಬೀಸಿ ಸಣ್ಣ ಉಂಡೆ ಮಾಡಿ ನುಂಗಿಸಿದರೆ ಹೆರಿಗೆಯ ನಂತರ ಉಂಟಾಗುವ ಗರ್ಭಾಶಯದ ನೋವುಗಳು ಮತ್ತು ದೋಷಗಳು ಶಮನವಾಗುತ್ತವೆ. ಇನ್ನು ಗಂಡನ ಪ್ರೀತಿಗೂ ಗೋರಂಟಿ ಕೆಂಪಾಗುವುದಕ್ಕೂ ಏನು ಸಂಬಂಧ ಗೊತ್ತಾ? ಸ್ತ್ರೀಯರಲ್ಲಿ ಸ್ತ್ರೀತತ್ವದ ಹಾರ್ಮೋನ್ಗಳ ಕಾರ್ಯಾಚರಣೆ ಸರಿಯಾಗಿದ್ದಾಗ ಅವರ ದೇಹವು ಸುಂದರವಾಗಿ ಮತ್ತು ಮೃದುವಾಗಿ ಇರುತ್ತದೆ. ಹಾಗೆ ಆರೋಗ್ಯಕರವಾಗಿರುವ ಕೈಗಳಲ್ಲಿ ಗೋರಂಟಿ ಇಟ್ಟಾಗ ಅದು ಇನ್ನಷ್ಟು ಕಡುಗೆಂಪಾಗಿ ಕಂಗೊಳಿಸುತ್ತದೆ. ಆ ರೀತಿ ಕೆಂಪಾಗುವುದು ಆ ಮಹಿಳೆಯ ಸಂಪೂರ್ಣ ಆರೋಗ್ಯವನ್ನು ಸೂಚಿಸುತ್ತದೆ. ಆರೋಗ್ಯವೇ ಮಹಾಭಾಗ್ಯ ಅಲ್ಲವೇ? ಆರೋಗ್ಯವಾಗಿರುವ ಹೆಣ್ಣಿಗೆ ಉತ್ತಮ ಗಂಡ ಸಿಗುತ್ತಾನೆ. ಹಾಗೆಯೇ ತನ್ನ ಕುಟುಂಬವನ್ನು ಆರೋಗ್ಯಕರವಾಗಿ ನೋಡಿಕೊಳ್ಳುವ ಹೆಂಡತಿಯನ್ನು ಪ್ರತಿಯೊಬ್ಬ ಗಂಡನು ಪ್ರೀತಿಸಲೇಬೇಕಲ್ವಾ? ನಮ್ಮ ಹಿರಿಯರು ಏನೇ ಹೇಳಿದರೂ ಕನಿಷ್ಠ 10-12 ಮೈಲಿ ದೂರದ ಮುಂದಾಲೋಚನೆಯಿಂದಲೇ ಹೇಳಿರುತ್ತಾರೆ ಹೊರತು ಇವು ಬರೀ ಕಟ್ಟುಕತೆಗಳಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಆಷಾಢ ಮಾಸದಲ್ಲಿ ಗೋರಂಟಿ ಯಾಕೆ ಹಚ್ಚಿಕೊಳ್ಳಬೇಕು ಮತ್ತು ಅದರ ಮಹತ್ವವೇನು ಅನ್ನೋದನ್ನ ವಿವರವಾಗಿ ತಿಳಿದುಕೊಂಡೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.